ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಾ ಇಲ್ವಾ? ಕೋರ್ಟ್ ಅನುಮತಿ ಕೊಡುತ್ತಾ ಇಲ್ವಾ? ಸಚಿವ ಪ್ರಿಯಾಂಕ್ ಖರ್ಗೆಗೆ ಬ್ರೇಕೋ ಶಾಕ್? ಇವತ್ತು ಬಿಗ್ ಡೇ. ಯಾಕೆ ಅಂತಂದರೆ ಕೋರ್ಟ್ನಲ್ಲಿ ಈ ವಿಚಾರ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಚಿತ್ತಾಪುರದತ್ತ ಎಲ್ಲರ ಚಿತ್ತ ಯಾರಿಗೆ ರಿಲೀಫ್ ಸಿಗುತ್ತೆ ಅಂತ. ಸರ್ಕಾರ ಮತ್ತು ಆರ್ಎಸ್ಎಸ್ ಸಂಘರ್ಷದ ದಿಕ್ಕೇ ಬದಲಾಗ್ಬಿಡುತ್ತಾ? ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕಿಗೆ ಅನುಮತಿ ಕೋರಿ ಇವರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅನುಮತಿ ಕೋರಿ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸ್ತಾ ಇದೆ. ಇವತ್ತು ಅರ್ಜಿ ಸಂಬಂಧ ವಿಚಾರಣೆ ಅಂದರೆ ಈಗಾಗಲೇ ಕೋರ್ಟ್ಗೆ ಹೋಗಿತ್ತು. ಅದು ಅವರು ವಿಚಾರಣೆಯನ್ನು 24ನೇ ತಾರೀಕಿಗೆ ಮುಂದೂಡಿದ್ರು. ಫ್ರೆಶ್ ಆಗಿ ಅರ್ಜಿ ಹಾಕ್ಕೊಳ್ಳಿ ಅಂತ RSS ಹೇಳಿತ್ತು. ಸೊ ಹಾಗಾಗಿ ಈಗ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇದು. ಯಾರ್ಯಾರಿಗೆ? ಸರ್ಕಾರ ಮತ್ತು RSS. ಸರ್ಕಾರದವರು ನಾವು ಚಟುವಟಿಕೆಗಳನ್ನು ನಿರ್ಬಂಧ ವಿಧಿಸ್ಬಿಡ್ತೀವಿ ಅಂತೆಲ್ಲ ಹೋಗಿ ಒಂದಷ್ಟೆಲ್ಲ ಕತೆಗಳಾಯ್ತಲ್ಲ. ಏನೋ ಬಿಲ್ಡಪ್ ಕೊಡ್ತೀನಂತ ಹೋಗಿ ಒಂದು ಬೇಲಿ ನಿರ್ಮಾಣ ಮಾಡಿ ಕಾಂಪೌಂಡ್ಗೆ ಗೇಟೇ ಹಾಕಿರಲಿಲ್ಲ ಅವರು. ಈಗ ನೋಡಿದ್ರೆ RSS ಜೊತೆಗೆ ಇನ್ನೂ 4-5 ಸಂಘಟನೆಯವರು ನಮಗೂ ಅನುಮತಿ ಕೊಡಿ, ಅದು 2ನೇ ತಾರೀಕೇ ಕೊಡಿ, ಇವ್ರು ಹೋಗೋ ಜಾಗದಲ್ಲೇ ಪಕ್ಕದಲ್ಲೇ ನಾವು ನಡ್ಕೊಂಡು ಹೋಗ್ತೀವಿ ಅಂತೆಲ್ಲ ಕೇಳಿದಾರಂತೆ. ಕೋರ್ಟ್ ಯಾವ ರೀತಿ ಡೈರೆಕ್ಷನ್ಸನ್ನು ಕೊಡುತ್ತೆ ಇವತ್ತು ಅಂತಕ್ಕಂಥದ್ದು ಬಹಳ ಮುಖ್ಯ. ಸರ್ಕಾರ ಅಂತೂ ಆಯಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ನೋಡಿ ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ನೋಡ್ಕೊಂಡು ನೀವು ಪರ್ಮಿಷನ್ ಕೊಡ್ಬೋದು ಅಂತ. ಬಟ್ ಕೋರ್ಟ್ ಏನು ಹೇಳುತ್ತೆ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್ ರೆಡ್ಡಿ, ಈಗ ಒಂದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿರ್ಧಾರ ತಗೊಳ್ಬಹುದು ಅಂತ ಇದ್ದರೂ ಕೂಡ ಕೋರ್ಟ್ನ ತೀರ್ಪು ಏನಾಗಿರುತ್ತೆ ಅನ್ನೋದ್ರ ಮೇಲೇ IAS IPS ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಬಹುದು. ಹಾಗಾಗಿ ಇವತ್ತಿನ ನಿರೀಕ್ಷೆ ಏನು ಅಂತ? ಅರವಿಂದ್, ಸರ್ವೇ ಸಾಮಾನ್ಯವಾಗಿ ಯಾವುದೇ ಇಂತಹ ಪ್ರತಿಭಟನೆಗಳನ್ನು ಕನ್ಸರ್ನ್ ಆದಂತಹ SP ಆಗಿರ್ಬೋದು ಮತ್ತು ಅಲ್ಲಿನ ಜಿಲ್ಲಾಡಳಿತ ಅವರೇ ಕೂಡ ಪರ್ಮಿಷನ್ ಕೊಡ್ತಾರೆ. ಆದರೆ ಈ ಒಂದು ಪ್ರಕರಣ ಏನಂದರೆ ನ್ಯಾಯಾಲಯದ ಮೆಟ್ಟಿಲು ಈಗಾಗಲೇ ಏರಿದೆ. ಅಕ್ಟೋಬರ್ 19ಕ್ಕೆ ಯಾವಾಗ RSS ಪಥಸಂಚಲನಕ್ಕೆ ತಹಶೀಲ್ದಾರ್ ಅವರು ಅನುಮತಿ ಕೊಡಲು, ಅದಾದ ಬಳಿಕ ಪ್ರಕರಣ ಒಂದು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಸೊ ಅದಾದ ಬಳಿಕ ಹೊಸದಾಗಿ RSS ಸೇರಿದಂತೆ ಯಾವೆಲ್ಲ ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡ್ತೇವೆ ಮತ್ತು ಬೇರೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿ ಯಾರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಎಲ್ರಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ನ್ಯಾಯಾಲಯ ಕೊಟ್ಟಿತ್ತು. ಅದಾದ ಬಳಿಕ ಏನಂದರೆ RSSಗೆ ಕೌಂಟರ್ ಆಗಿ ಪ್ರತ್ಯೇಕವಾಗಿ ಭೀಮ್ ಆರ್ಮಿ ಆಗಿರ್ಬೋದು, ದಲಿತ ಪ್ಯಾಂಥರ್ ಆಗಿರ್ಬೋದು, ಇನ್ನು ಕುರುಬ ಸಮುದಾಯದವರು ನಮಗೆ ST ಸೇರಿಸಿ ಅಂತ ಆಗಿರ್ಬೋದು, ಇನ್ನು ಕೇಂದ್ರ ಸರ್ಕಾರದಿಂದ ನಮಗೆ ಪರಿಹಾರ ಬಂದಿಲ್ಲ ಅಂತ ಈಗ ರೈತ ಸಂಘಟನೆಯವರು, ಅದಾದ ಬಳಿಕ ಈಗ ಕ್ರಿಶ್ಚಿಯನ್ನವರು ಏನಂದರೆ ನಾವು ಕೂಡ ಪ್ರೇಯರ್ ವಾಕ್ ಮಾಡ್ತೀವಿ ಅಂತ, ಹೀಗೆ ಒಟ್ಟು ಪ್ರತ್ಯೇಕವಾಗಿ RSSಗೆ ಕೌಂಟರ್ ಆಗಿ 6 ಅರ್ಜಿಗಳು ಸಲ್ಲಿಕೆ ಆಗಿದ್ದು, ಈ 7 ಅರ್ಜಿಗಳ ವಿಚಾರಣೆ ಅಂದರೆ ಇನ್ಕ್ಲೂಡಿಂಗ್ RSS, ಈ ಅರ್ಜಿಯ ವಿಚಾರಣೆ ಏನಂದರೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಮಧ್ಯಾಹ್ನ 2:30ಕ್ಕೆ ಬರ್ತಾ ಇದೆ. ಸೊ ಅದಾದ ಬಳಿಕ ಈ 6 ಸಂಘಟನೆಗಳು ಅಂದರೆ RSSಗೆ ಕೌಂಟರ್ ಆಗಿ ಸಲ್ಲಿಸಿರುವಂತಹ 6 ಸಂಘಟನೆಗಳು ಮತ್ತೆ ಪಥಸಂಚಲನಕ್ಕೆ ಈಗಾಗಲೇ ಅಂದರೆ ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ನಮಗೆ ಡೇಟ್ ಕೊಡಿ ಅಂತ ಒಂದು ಮನವಿಯನ್ನ RSSನವರು ಮಾಡಿದ್ರು. ಅದಾದ ಬಳಿಕ ಅದೇ ದಿನ ನಮಗೂ ಕೂಡ ಅನುಮತಿ ಕೊಡಿ ಅಂತ 6 ಸಂಘಟನೆಯವರು ಕೂಡ ಅದೇ ಸಮಯಕ್ಕೆ ಅನುಮತಿಯನ್ನು ಕೋರಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಕುಲಂಕುಷವಾಗಿ ಇವತ್ತು ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಈಗಾಗಲೇ ಇವತ್ತು ಅಕ್ಟೋಬರ್ 24 ಆಗಿರೋದ್ರಿಂದ ಬಹುತೇಕವಾಗಿ ಪ್ರತ್ಯೇಕವಾದಂತಹ ದಿನಾಂಕವನ್ನು ಪ್ರತಿಯೊಂದು ಸಂಘಟನೆಗೂ ಕೂಡ ಕೊಡುವಂತಹ ಸಾಧ್ಯತೆಗಳಿವೆ. ಸೊ ಹೀಗಾಗಿ ಇವತ್ತು 2:30 ಸುಮಾರಿಗೆ ಪ್ರತಿಯೊಂದು ಸಂಘಟನೆಯು ಕೂಡ ತಮ್ಮ ಪರವಾಗಿ ಒಂದಿಷ್ಟು ವಾದಗಳನ್ನು ಮಂಡಿಸ್ತಾ ಇದ್ದಾರೆ. ಯಾಕೆ ನಾವು ನವೆಂಬರ್ 2ರಂದು ಆ ಒಂದು ಹೋರಾಟ ಮಾಡ್ತಾ ಇದ್ದೀವಂತ. ಈ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿ ಅದಾದ ಬಳಿಕ ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಮತ್ತು SP ಅವರು ಕೂಡ ತಮ್ಮ ಒಂದು ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಯಾವ ರೀತಿಯಾಗಿ ಯಾರಿಗೆ ಯಾವ ದಿನಾಂಕ ಮತ್ತು ಸಮಯವನ್ನು ಕೊಟ್ಟರೆ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸೊ ಇದೆಲ್ಲದರ ವಿಚಾರಣೆ ಇವತ್ತು ನಡೆಯಲಿದೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.